ಸರ್ಕಾರದ ಸಾರಥಿಗಳೇ ನೀವು ಗಮನಿಸಲೇಬೇಕಾದಂತಹ ಸುದ್ದಿ ಇದು. ಕೌಶಲ್ಯಾಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರೇ ನೀವು ನೋಡಲೇಬೇಕಾದಂತಹ ಸುದ್ದಿ. ಕೆಪಿಎಸ್ಸಿ ಕರ್ಮಕಾಂಡ ಕೆದಕಿದಷ್ಟು ಬೆಚ್ಚಿ ಬೀಳಿಸುವಂತಿದೆ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಅಲ್ಲಿ ಒಂದಷ್ಟು ಅಧಿಕಾರಿಗಳ ಲೋಪದೋಷಗಳಿಂದ ಕೆಲ ಕಾರ್ಮಿಕರ ಬದುಕು ಬೀದಿಗೆ ಬಿದ್ದಿದೆ. ಐಟಿಐ ಇಲಾಖೆಯ ಜೆಟಿಒ ಆಯ್ಕೆಯಲ್ಲಿ ಭಾರಿ ಗೋಲ್ಮಾಲ್ ವಾಸನೆ ಬಡಿತಾ ಇದೆ. ಜೆಟಿಒ ಅರ್ಹ ಅಭ್ಯರ್ಥಿಗಳ ಜೀವನದ ಜೊತೆ ಕೆಪಿಎಸ್ಸಿ ಚೆಲ್ಲಾಟ ಆಡ್ತಾ ಇದೆಯಾ? ಹಣ ಮತ್ತು ಪ್ರಭಾವಕ್ಕೆ ಒಳಗಾಗಿ ಅರ್ಹರನ್ನ ಕೈಬಿಟ್ಟ ಕೆಪಿಎಸ್ಸಿ ದಾಖಲೆ ಮುಂದಿಟ್ಟುಕೊಂಡು ಉದ್ಯೋಗ ಸಂತ್ರಸ್ತರ ಹೋರಾಟಗಳು ಶುರುವಾಗಿದೆ. ಬದುಕು ಮತ್ತು ಭವಿಷ್ಯ ಕಳೆದುಕೊಂಡು ಫ್ರೀಡಂ ಟಿವಿಯ ಮುಂದೆ ಕಣ್ಣೀರಿಡ್ತಿದ್ದಾರೆ. ಇದು ಲೋಕಸೇವಾ ಆಯೋಗನ ಅಲ್ಲ, ಲೋಕಸೇವಾ ಆಯೋಗನ ಪ್ರಮಾದಗಳು ತಾಂಡವಾಡ್ತಾ ಇದೆ. ಕೆಪಿಎಸ್ಸಿ ಇಲಾಖೆಯ ಸಂವಿಧಾನದ 14 ಮತ್ತು 16ನೇ ವಿಧಿಯನ್ನ ಉಲ್ಲಂಘನೆ ಮಾಡ್ತಾ ಸರ್ಕಾರದ ಸಾರಥಿಗಳೇ ನೀವು ಇದನ್ನ ಗಮನಿಸಬೇಕು. ಕೌಶಲ್ಯಾಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರೇ, ನೀವು ಪೊಲಿಟಿಕಲ್ ರಿಯಾಕ್ಷನ್ ನಲ್ಲೂ ಕಾಣಿಸಿಕೊಳ್ಳೋದಿಲ್ಲ. ಅಟ್ಲೀಸ್ಟ್ ನಿಮ್ಮ ಇಲಾಖೆಯಲ್ಲಿ ಈ ತರಹದ್ದೊಂದು ಕೃತ್ಯಗಳು ನಡೀತಾ ಇದೆ, ಈ ತರಹದ್ದೊಂದು ಆರೋಪ ಕೇಳಿ ಬಂದಿದೆ. ಪಾಪ ಒಂದಷ್ಟು ಅರ್ಹ ಅಭ್ಯರ್ಥಿಗಳು ಬೀದಿಗೆ ಬಿದ್ದಿದ್ದಾರೆ, ಅವರ ಭವಿಷ್ಯಕ್ಕೆ ಬೆಂಕಿ ಇಡಲಾಗಿದೆ ಅನ್ನೋ ಆರೋಪ. ಈಗಲಾದರೂ ಕೂಡ ನಿಮ್ಮ ಇಲಾಖೆಯಲ್ಲಿ ಈ ತರಹದ್ದೊಂದು ಪ್ರಮಾದ ನಡೆದಿದೆಯಾ ಅಥವಾ ಸಂತ್ರಸ್ತರೇನಾದ್ರೂ ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರಾ? ಇವೆಲ್ಲದರ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಸಂಬಂಧಪಟ್ಟಂತೆ ಇಲಾಖೆ ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಬದುಕು ಮತ್ತು ಭವಿಷ್ಯವನ್ನ ಕಳೆದುಕೊಂಡ ಸಂತ್ರಸ್ತರು, ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿಯಲ್ಲಿ ಕಣ್ಣೀರಿಡುತ್ತಾ ಇದ್ದಾರೆ. ಕೆಪಿಎಸ್ಸಿ ಇಲಾಖೆ ಸಂವಿಧಾನದ 14 ಮತ್ತು 16ನೇ ವಿಧಿಯನ್ನೇ ಉಲ್ಲಂಘನೆ ಮಾಡ್ತಾ ಹಾಗಾದ್ರೆ ಇವರು ಮಾಡಿರೋದೇನು ನೋಡಿ. ಸರ್ಕಾರಿ ಕೆಲಸಕ್ಕೋಸ್ಕರ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಆದರೆ ಕೆಲ ಪ್ರಭಾವಿ ವ್ಯಕ್ತಿಗಳು ಹಣಬಲದೊಂದಿಗೆ ಕೆಲವರನ್ನ ಈ ಒಂದು ಹುದ್ದೆಗೆ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇವರನ್ನ ಆಯ್ಕೆ ಮಾಡುವಂತೆ ಒತ್ತಡವನ್ನು ಹಾಕಲಾಗುತ್ತೆ. ಪ್ರಭಾವಿ ವ್ಯಕ್ತಿಗಳ ಪ್ರಭಾವಕ್ಕೆ ಮಣಿದು ಕೆಪಿಎಸ್ಸಿ ಈ ತರಹದ್ದೊಂದು ಪ್ರಮಾದ ಮಾಡಿದ್ದೇ ಆದಲ್ಲಿ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಹಾಗಾದ್ರೆ ಏನಾಗಿದೆ ಕೆಪಿಎಸ್ಸಿಗೆ? ಕೆಪಿಎಸ್ಸಿಯಲ್ಲಿ ಆಗಿರ್ತಕ್ಕಂತಹ ಗೋಲ್ಮಾಲ್ ಏನು? ಐಟಿಐ ಜೆಟಿಒಗಳ ಆಯ್ಕೆಯಲ್ಲಿ ಭಾರಿ ಗೋಲ್ಮಾಲ್ ಅನ್ನೋ ಆರೋಪ. 2018ರ ನೋಟಿಫಿಕೇಶನ್ ತಡೆದು ನಿಲ್ಲಿಸಿ 2023ರಲ್ಲಿ C&R ಬದಲಾವಣೆ ಮಾಡಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನುವ ಆರೋಪ. ಹೈಕೋರ್ಟ್ ಆದೇಶದ ಅನ್ವಯ ಆಯ್ಕೆ ಪಟ್ಟಿ ಪರಿಷ್ಕರಿಸಿದ್ರು. ಇದರಿಂದಾಗಿ ಜೆಟಿಒ ಹುದ್ದೆಗೆ ಆಯ್ಕೆಯಾಗಿದ್ದ 1367 ಅಭ್ಯರ್ಥಿಗಳ ಭವಿಷ್ಯ ಬೀದಿಗೆ ಬಿದ್ದಿದೆ. ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುವಾಗ C&R ಬದಲಾವಣೆ ಮಾಡಕೂಡದ ಅಪರಾಧ. C&R ವೈಲೇಷನ್ ಮಾಡಿ ಹೊಸ SOP ಸಿದ್ಧಪಡಿಸಿದ್ರ ಹಾಗಾದ್ರೆ ಕೆಪಿಎಸ್ಸಿ SOPಯನ್ನ ದುರುಪಯೋಗ ಪಡಿಸಿಕೊಂಡ್ರ ಕೆಪಿಎಸ್ಸಿ ಅಧಿಕಾರಿಗಳು? ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ರೀಡು ಆಯ್ಕೆಯಲ್ಲಿ ಭಾರಿ ಗೋಲ್ಮಾಲ. GTO ಸೊ ಯಾವುದೇ C&R ಬದಲಾವಣೆ ಆಗಬೇಕಿದ್ರೂ DPAR ಅನುಮತಿ ಬೇಕಾಗುತ್ತೆ. ಆದರೆ ಕೆಪಿಎಸ್ಸಿ DPAR ಅನುಮತಿ ಪಡೆದಿರಲಿಲ್ಲ ಎಂದು ಸಂತ್ರಸ್ತರ ಆರೋಪ. ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರೇ, ಇವರಿಗೆ ನ್ಯಾಯ ಕೊಡಿಸಿ. ಪೊಲಿಟಿಕಲಿ ರಿಯಾಕ್ಷನ್ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇಷ್ಟು ವ್ಯಕ್ತಿಗಳ ಮೇಲೆ ನಮ್ಮಲ್ಲಿ ಸಾಕಷ್ಟು ದಾಖಲೆಗಳಿದ್ದಾವೆ. ಇಷ್ಟು ವ್ಯಕ್ತಿಗಳು ಸಲ್ಲಿಸಿರ್ತಕ್ಕಂತಹ ದಾಖಲೆಗಳು ಬೋಗಸ್ ಅಂತ ಹೇಳಿ ಸಂತ್ರಸ್ತರು ಆರೋಪ ಮಾಡ್ತಾ ಇದ್ದಾರೆ. ಇಂತಹ ಬೋಗಸ್ ದಾಖಲೆಗಳನ್ನು ಪರಿಗಣಿಸಿಕೊಂಡು ಅರ್ಹರಾಗಿದ್ದ ನಮಗೆ ನೋಟಿಫಿಕೇಶನ್ ಬಂದಿತ್ತು, ಆದರೆ ನಮ್ಮ ಹೆಸರನ್ನ ಅಳಿಸಿ, ನಮ್ಮ ಹೆಸರನ್ನ ಮೂಲೆ ಗುಂಪು ಮಾಡಿ ಅನರ್ಹರನ್ನ ಆಯ್ಕೆ ಮಾಡಿಕೊಂಡಿದೆ ಎನ್ನುವಂಥ ಆರೋಪ ಇದೆ. ನೋಡಿ, C&R ಅನ್ನ ಪರಿಷ್ಕರಣೆ ಮಾಡೋದು, C&R ಅನ್ನ ಬದಲಾವಣೆ ಮಾಡೋದು ಅದು ಅಕ್ಷಮ್ಯ ಅಪರಾಧ. ಒಂದು ವೇಳೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತಹ ರೀತಿ ರಿವಾಜುಗಳಿದೆ. ಕಾನೂನಿನಲ್ಲಿ ಸಾಕಷ್ಟು ಪ್ರಕ್ರಿಯೆಗಳನ್ನು ಮಾಡಿಕೊಂಡೇ C&R ಅನ್ನ ಬದಲಾವಣೆ ಮಾಡಬೇಕು. ಆದರೆ ಈಗ ಸಂತ್ರಸ್ತರು ಹೇಳುವಂತೆ, ಸಂತ್ರಸ್ತರ ಆರೋಪದಂತೆ C&R ಬದಲಾವಣೆಯನ್ನು ಮಾಡಿಕೊಂಡು ದುರುಪಯೋಗ ಪಡಿಸಿಕೊಂಡಿದ್ದಾರೆ. 2023 ಸೆಪ್ಟೆಂಬರ್ನಲ್ಲಿ C&R ಬದಲಾವಣೆ ಮಾಡಿದ್ದಾರೆ ಎಂದು ಸಂತ್ರಸ್ತರು ಆರೋಪ ಮಾಡಿಕೊಂಡಿದ್ದಾರೆ. ಈಗಾಗಲೇ ಈ ಹುದ್ದೆಗೆ ಸಾಕಷ್ಟು ಅಭ್ಯರ್ಥಿಗಳು, ಅರ್ಹ ಅಭ್ಯರ್ಥಿಗಳು ಎಲ್ಲ ತರಹದಲ್ಲೂ ಕೂಡ ಆಯ್ಕೆಯಾಗಿ ಆಯ್ಕೆಯ ಪ್ರಕ್ರಿಯೆ ಚಾಲ್ತಿಯಲ್ಲಿರಬೇಕಾದ್ರೇನೆ C&R ಬದಲಾವಣೆ ಮಾಡಿಕೊಂಡು ಅನರ್ಹರನ್ನ ಉಳ್ಳವರನ್ನ
ಪ್ರಭಾವಿಗಳ ಕುಟುಂಬಸ್ಥರನ್ನ ಅಥವಾ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಈ ತರಹದ್ದೊಂದು ಕೃತ್ಯಕ್ಕೆ KPSCಯ ಅಧಿಕಾರಿಗಳು ಕೈ ಹಾಕಿದ್ದೇ ಆದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಎಚ್ಚೆತ್ತುಕೊಂಡು ಈ ಕೂಡಲೇ ಗಮನ ಹರಿಸಬೇಕು. ಈ ಹಿಂದೆ ಅಲ್ಲಿ ಯಾರು ಉನ್ನತ ಹುದ್ದೆಯಲ್ಲಿದ್ರೋ ಅವರ ಬಳಿಯೂ ಕೂಡ ಇದರ ಬಗ್ಗೆ ಕೇಳಬೇಕು. ಸಂತ್ರಸ್ತರು ಹೇಳುವಂತೆ ಶ್ರೀಮತಿ ಜಿ ಸತ್ಯವತಿ KPSCನ ಕಾರ್ಯದರ್ಶಿ ಆಗಿದ್ರು. ಅವರ ಪ್ರಾಮಾಣಿಕ ಕರ್ತವ್ಯದಲ್ಲಿ ಸಾಕಷ್ಟು ಅರ್ಹರನ್ನು ಆಯ್ಕೆ ಮಾಡ್ಕೊಂಡಿದ್ರು. ಆದರೆ ಆ ಅರ್ಹರ ಪಟ್ಟಿಯಲ್ಲಿದ್ದಂತಹ ಅರ್ಹ ಅಭ್ಯರ್ಥಿಗಳ ಹೆಸರೇ ಬದಲಾವಣೆ ಆಗಿದೆ ಅಂತ ಹೇಳಿ ಸಂತ್ರಸ್ತರು ಹೇಳಿಕೊಳ್ತಾ ಇದ್ದಾರೆ. ಹಾಗಾದರೆ ಏನೇನಾಗಿದೆ, ಇದಕ್ಕೆಲ್ಲ ಯಾರು ಉತ್ತರ ಕೊಡಬೇಕು? ITI GTOಗಳ ಆಯ್ಕೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆಯಾ? 2018ರ ನೋಟಿಫಿಕೇಶನ್ ತಡೆದು 2023ರಲ್ಲಿ C&R ಬದಲಾವಣೆ ಮಾಡಿ ಮಹಾ ಎಡವಟ್ಟನ್ನು ಮಾಡಿದ್ದಾರೆ. ವೃಂದ ಮತ್ತು ನಿಯಮ ಅದು C&R ಅಂತ ಹೇಳಿದ್ರೆ ಅದನ್ನು ತಿದ್ದುಪಡಿ ಮಾಡೋದು ಅಕ್ಷಮ್ಯ ಅಪರಾಧ ಆಗುತ್ತೆ. ಹೈಕೋರ್ಟ್ ಆದೇಶದ ಅನ್ವಯ ಆಯ್ಕೆ ಪಟ್ಟಿ ಪರಿಷ್ಕರಿಸಿದ್ದ KPSC. ಉದಾಹರಣೆ, ಒಬ್ಬ ಎಲೆಕ್ಟ್ರಿಷಿಯನ್ ಅಂತ ಅನ್ಕೊಳ್ಳಿ. ಆತ ಎಲೆಕ್ಟ್ರಿಷಿಯನ್ ಹುದ್ದೆಗೆ ಮಾತ್ರ ಅರ್ಹನಾಗಿರ್ತಾನೆ. ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದವನು ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ದವನು ಎಲೆಕ್ಟ್ರಿಷಿಯನ್ ಹುದ್ದೆಗೆ ಅರ್ಹನಾಗ್ತಾನಾ? ಇಲ್ಲ. ಆದರೆ ಇಲ್ಲಿ ತನಗೆ ಸಂಬಂಧವೇ ಇಲ್ಲದ ಹುದ್ದೆಯ ಸರ್ಟಿಫಿಕೇಟ್ ಅನ್ನು ಮಾಡಿಸ್ಕೋತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಬೋಗಸ್ ದಾಖಲೆಗಳನ್ನು ಕ್ರಿಯೇಟ್ ಮಾಡ್ತಾರೆ. ನಾನು ಇಂತಹ ಕಾಲೇಜಿನಲ್ಲೇ ಓದಿ ನಾನು ಪದವೀಧರ ಅಂತ ಹೇಳಿ ಕೆಲ ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಂಡು ಈ ಆಯ್ಕೆ ಪ್ರಕ್ರಿಯೆಗೆ ಬೇಕಾದ ಅಷ್ಟು ದಾಖಲೆಗಳನ್ನು ಲೀಲಾಜಾಲವಾಗಿ ನಿರ್ಭಯರಾಗಿ ಮಾಡಿಕೊಳ್ತಾರೆ. ಅದಾದ ನಂತರ ಅನರ್ಹರು ಇಲ್ಲಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ಕೂಡಲೇ ಅವರ ಪ್ರಭಾವಕ್ಕೆ ಅರ್ಹರು ಅಲ್ಲಿಂದ ಜಾಗ ಕೀಳಬೇಕಾಗಿ ಬರುತ್ತೆ ಅಥವಾ ಅವರನ್ನು ತಡೆದು ನಿಲ್ಲಿಸಲಾಗುತ್ತೆ. ಈ ತರಹದೊಂದು ಆರೋಪ ಕೇಳಿಬಂದಿದೆ. ಫ್ರೀಡಮ್ ಟಿವಿಯಲ್ಲಿ ಪಾಪ ಸಂತ್ರಸ್ತರು ಕಣ್ಣೀರಿಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಂತ್ರಸ್ತರನ್ನು ಓಲೈಸುವಂತಹ ಪ್ರಯತ್ನ ನಮ್ಮದಲ್ಲ. ಅವರೇನಾದರೂ ಸುಖಾಸುಮ್ಮನೆ ಆರೋಪ ಮಾಡ್ತಾ ಇದ್ರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಹಾಗಾದರೆ KPSCಯಲ್ಲಿ ಏನು ನಡೆದಿದೆ, ಸಂತ್ರಸ್ತರು ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಂಡು ಬರೋಣ. Almost 6 years almost completed 2018 in the so far 6 years we are waiting for the my order copies. 945ರಲ್ಲಿ 399 ಜನಕ್ಕೆ ಆರ್ಡರ್ ಕಾಪಿನೂ ಕೊಡ್ತಾರೆ. ಇನ್ನು ಉಳಿದಂಥ ನಮ್ಮಂಥವ್ರಿಗೆ ಆರ್ಡರ್ ಕಾಪಿ ಕೊಡೋ ಟೈಮ್ಗೆ ಯಾವ ಕಾರಣಕ್ಕೆ ಸ್ಟಾಪ್ ಮಾಡಿದ್ರು ಅಂದರೆ, ಇನ್ನು ರಿಜೆಕ್ಟೆಡ್ ಕ್ಯಾಂಡಿಡೇಟ್ಸು ಕ್ಯಾಟ್ಗೆ ಮಾನ್ಯ ಕ್ಯಾಟಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದರಿಂದ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆದಂತಹ ಡಾಕ್ಟರ್ ಸೆಲ್ವಕುಮಾರ್ ಸರ್ ಅವರು ಸದ್ಯಕ್ಕೆ ಆರ್ಡರ್ ಕಾಪೀಸ್ನ ಸ್ಟಾಪ್ ಮಾಡಬೇಕು ಅಂತ ಮೀಟಿಂಗಲ್ಲಿ ಆಗುತ್ತೆ ಸರ್. ಆರ್ಡರ್ ಕಾಪೀಸ್ ಕೊಡೋದು ಸ್ಟಾಪ್ ಮಾಡ್ತಾರೆ. ನಮಗೆಲ್ಲ ಆರ್ಡರ್ ಕಾಪೀಸ್ ಇಲ್ಲ. ಬಟ್ ನಮ್ಮ ಲಿಸ್ಟಲ್ಲೇ ಸೆಲೆಕ್ಟ್ ಆಗಿ ಕೆಲಸ ಮಾಡ್ತಿರೋರು 2 ವರ್ಷದಿಂದ ಮತ್ತು 3 ವರ್ಷದವರೆಗೂ ಕೆಲಸ ಮಾಡ್ತಾನೆ ಇದ್ದಾರೆ. GTTC ಬೋರ್ಡೇ ಬೇರೆ, ಡಿಪ್ಲೊಮಾ ಬೋರ್ಡೇ ಬೇರೆ ಸರ್. ಅವ್ರು ಮೆನ್ಷನ್ ಮಾಡಿರೋದು ನೋಟಿಫಿಕೇಶನಲ್ಲಿ ಡಿಪ್ಲೊಮಾ ಇನ್ 3 and ಮೆಕ್ಯಾನಿಕಲ್ ಅಂತ. ಅದು GTTC ಹೆಂಗೆ ತಗೋತಾರೆ ಸರ್ ಅವರು? ಬೋರ್ಡೇ ಬೇರೆ. GTTC NTTF ಇಟ್ಸ್ ಟೋಟಲಿ ಡಿಫರೆಂಟ್ ಬೋರ್ಡೇ ಬೇರೆ. ಅದು ಡಿಪ್ಲೊಮಾನೇ ಅಲ್ಲ, ಡಿಪ್ಲೊಮಾ ಬೋರ್ಡೇ ಅಲ್ಲ ಅದು. ಇವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ 3 year ಡಿಪ್ಲೊಮಾ ಅಂತ. ಇವ್ರು ಅವ್ರೂ ತಗೋತಾರೆ ಅಂದರೆ ಈ ಏನು ಮಾಡಕ್ಕೆ ಕೊಟ್ಟಿದ್ದಾರೆ? ಆ್ಯಕ್ಚುಲಿ ಫಸ್ಟ್ ಲಿಸ್ಟು ಸರ್, ಇಲ್ಲಿ ನನ್ನ ಜಾಬ್ ಬೇಕು, ನನ್ನ ಸ್ವಾರ್ಥಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಸರ್ಕಾರ, ನೀವು KPSC, ನೀವು ಡಿಪಾರ್ಟ್ಮೆಂಟನ್ನು ಮಾಡಿ ದಯವಿಟ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, C&R ರೂಲ್ಸಾ, DGT ರೂಲ್ಸಾ, DPAR ಏನಿದೆ, ಮತ್ತು ಇನ್ನು ನೋಡಿ ಇಲ್ಲಿ SOP ಅಂತ ಒಂದು ಮಾಡ್ತಾರೆ ಇವರು. ಕೋರ್ಟ್ ಆರ್ಡರ್ ರೀಡು ಮಾಡಿ, ಆಯ್ತು ಎಕ್ಸ್ಪೀರಿಯನ್ಸ್ ಏನು ಕೇಳಿದ್ರಲ್ಲಪ್ಪ ನೀವು, ರೀಡು ಮಾಡಿರಿ, ಆಯಿತು ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ರೀಡು ಆದೇಶ ಕೊಟ್ಟರು. ಅಲ್ಲಿ ಇವ್ರು ಒಂದು ಈ ಲೆಕ್ಕನೇ ಇಲ್ಲ ಅವ್ರಿಗೆ, ಯಾವುದನ್ನು ಲೆಕ್ಕ ಇಟ್ಕೊಳ್ಳದೆ ಕಂಪ್ಲೀಟ್ಲಿ ವೈಲೇಷನ್ಸು. ಅವ್ರಿಗೇನು ರೂಲ್ಸು ರೆಗ್ಯುಲೇಷನ್ಸು ಯಾವುದೇ ಥರದ್ದು ಇದಿಲ್ಲ. ಆಮೇಲೆ ಒಂದು SOP ಅಂತ ಮಾಡ್ಕೋತಾರಲ್ಲ, ಅದಕ್ಕೂ ಅಷ್ಟೇ DPR ಇಂದ ಒಂದು ಪರ್ಮಿಷನ್ ಗೌರ್ಮೆಂಟ್ ಏನೇ ಒಂದು ಚೇಂಜಸ್ ಮಾಡಬೇಕಂದ್ರೆ ಏನು ಮಾಡ್ಬೇಕು ಸರ್? ಗೌರ್ಮೆಂಟ್ ಪರ್ಮಿಷನ್ ತೊಗೋಬೇಕಲ್ಲ DPR ಇಂದ. ಆ ಅನ್ಯಾಯನ ಹೇಳ್ಕೊಳ್ಳೋಕ್ಕೆ ಮಾತಿಲ್ದಿರ ಒದ್ದಾಡ್ತಾ ಇದ್ದೀನಿ ಇಲ್ಲಿ. ದೇರ್ ಇಸ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಹೌ ಟು ಎಕ್ಸ್ಪ್ರೆಸ್ ಥ್ರೂ ವರ್ಡ್ಸ್. ಕೆಲಸಕ್ಕೆ ಸೆಲೆಕ್ಷನ್ ಕಮಿಟಿ ಸೆಲೆಕ್ಟ್ ಮಾಡಿ ನಮ್ಮನ್ನು ಈಗ ಬಿಸಾಕಿದ್ದಾರೆ. ನಮಗೆ ಜೀವನ ಇಲ್ದಿರ ಮಾಡಿದ್ದಾರೆ. ನಾವು ಏನು ಮಾಡೋದು, ಮುಂದೆ ನಮ್ಮ ಭವಿಷ್ಯ ಏನಂತ ನಮಗೆ ಗೊತ್ತಿಲ್ಲ. ಆಲ್ರೆಡಿ ವಯಸ್ಸಾಗಿದೆ, ಇನ್ನು ಎಷ್ಟು ವರ್ಷ ಕಾಯೋದಂತ ಗೊತ್ತಾಗ್ತಾ ಇಲ್ಲ. ಮುಂದೆ ಏನು ಮಾಡೋದಂತನೂ ಗೊತ್ತಾಗ್ತಾ ಇಲ್ಲ. ಪಾಸ್ಟ್ 3 yearsಯಿಂದ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿದೆ. ನಮಗೆ ಅವ್ರು ಕೆಲಸ ಕೊಡಬೇಕು, ಒಂದು ದಯ ಕೊಡಬೇಕು. ನಾವು ಕಷ್ಟಪಟ್ಟು ಇಷ್ಟು ವರ್ಷ ಕಾದಿದ್ದೀವಿ, ನಮಗೆ ಕೆಲಸ ಕೊಡ್ರಿ. ನೀವೇ ಸೆಲೆಕ್ಟ್ ಮಾಡಿಬಿಟ್ಟು ನೀವೇ ಬಿಸಾಕ್ಬಿಟ್ಟು ನಮ್ಮ ಜೀವನದ ಜೊತೆ ಆಟ ಆಡ್ತಾ ಇದ್ದೀರಾ. ನೀವೇ ಕೆಲಸ ಕೊಡ್ತೀನಿ ಅಂತ ನಮ್ಮ ಡಾಕ್ಯುಮೆಂಟ್ಸ್ ತೊಗೊಳ್ತೀರಾ, ಆವಾಗ ನಮ್ಮ ಮನಸ್ಥಿತಿ ಹಿಂಗೆ ಇರಬೇಕು. ನೀವೇ ಬಿಸಾಕಿದಾಗ ನಮ್ಮ ಮನಸ್ಥಿತಿ ಹಿಂಗೆ ಇರೋದಾ?
ಬೇಸ್ಡ್ ಆನ್ ಹ್ಯುಮ್ಯಾನಿಟಿ, ಪ್ಲೀಸ್ ಬೇಸ್ಡ್ ಆನ್ ಹ್ಯುಮ್ಯಾನಿಟಿ ನಮ್ಮನ್ನು ಸ್ವಲ್ಪ ಕನ್ಸಿಡರ್ ಮಾಡಿ. ನೀವು ನಮಗೆ ಕೆಲಸ ಕೊಟ್ಟರೆ ಕೂಡ ಹಾರ್ಡ್ಲಿ ಹೌ ಮೆನಿ ಇಯರ್ಸ್ ವಿ ಆರ್ ಗೋಯಿಂಗ್ ಟು ಸರ್ವೈವ್ ಇನ್ ದಿಸ್ ಡಿಪಾರ್ಟ್ಮೆಂಟ್. ನಮಗೂ ಒಂದು ಅವಕಾಶ ಕೊಡ್ರಿ. ನಾವು ಕಷ್ಟಪಟ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ಆ ಅನ್ಯಾಯನ ಹೇಳ್ಕೊಳ್ಳೋಕ್ಕೆ ಮಾತಿಲ್ದಿರ ಒದ್ದಾಡ್ತಾ ಇದ್ದೀನಿ ಇಲ್ಲಿ. ದೇರ್ ಇಸ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಹೌ ಟು ಎಕ್ಸ್ಪ್ರೆಸ್ ಥ್ರೂ ವರ್ಡ್ಸ್. ಕೆಲಸಕ್ಕೆ ಸೆಲೆಕ್ಷನ್ ಕಮಿಟಿ ಸೆಲೆಕ್ಟ್ ಮಾಡಿ ನಮ್ಮನ್ನು ಈಗ ಬಿಸಾಕಿದ್ದಾರೆ. ನಮಗೆ ಜೀವನ ಇಲ್ದಿರ ಮಾಡಿದ್ದಾರೆ. ನಾವು ಏನು ಮಾಡೋದು, ಮುಂದೆ ನಮ್ಮ ಭವಿಷ್ಯ ಏನಂತ ನಮಗೆ ಗೊತ್ತಿಲ್ಲ. ಆಲ್ರೆಡಿ ವಯಸ್ಸಾಗಿದೆ, ಇನ್ನು ಎಷ್ಟು ವರ್ಷ ಕಾಯೋದಂತ ಗೊತ್ತಾಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.